ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಒಂಥರ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಂದು ತುಂಬ ದಿನದ ಒಂದು ಆಸೆ ಕನಸು ಅಂತಲೇ ಹೇಳ್ಬೋದು. ಅದು ನಿಜ ಆಗ್ತಾ ಇದೆ ಇವತ್ತು. ಸೊ ನಾನು ಜಶ್ವಿಗೆ ಒಂದಷ್ಟು ಫೋಟೋಶೂಟ್ಸ್ನ ಮಾಡಿಸ್ಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಹಾಗಾಗಿ ಇವತ್ತು ಫೋಟೋಶೂಟ್ಗೆ ಹೋಗ್ತಾ ಇದ್ದೀವಿ, ನಾನು, ಜಶ್ವಿ, ಗಹನ ಎಲ್ಲರೂ ಕೂಡ. ಸೊ ಇವಳಿಗೆ ಒಂದು 3 ಥೀಮ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಬಿಸಿಲಿಗೆ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ, ಒಳಗಡೆ ಹೋಗೋಣ. ಒಂದು 3 ಥೀಮ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫೋಟೋಶೂಟ್ಗೆ. ಒಂದು ವೆಸ್ಟರ್ನ್, ಹಾಗೆ ಒಂದು ಸ್ಯಾರಿ, ಹಾಗೆ ಒಂದು ಸರ್ಪ್ರೈಸು ನಿಮಗೆ. ಅದನ್ನು ನಾನು ಅಲ್ಲೇ ಶೋ ಮಾಡ್ತೀನಿ. ಒಟ್ಟಿನಲ್ಲಿ ಇವೆರಡು ಕೂಡ ಸೇಮು. ನನಗಂತೂ ಈ ಪುಟ್ನಂಚ ಫಿಲಮಲ್ಲಿ ಮೀನಾ ಅವರು ಪುಟ್ಟಮಲ್ಲಿ ನೋಡು ನೀನಿಲ್ಲಿ ಆ ಸಾಂಗಲ್ಲಿ ರೆಡಿಯಾಗಿರ್ತಾರಲ್ಲ, ನನಗೆ ಆ ರೀತಿ ಅವಳನ್ನ ರೆಡಿ ಮಾಡಿಬಿಟ್ಟು ನನಗೆ ಮೊಗ್ಗಿನ ಜಡೆ ಹಾಕ್ಸ್ಬಿಟ್ಟು ಫೋಟೋಸ್ ತೆಗಿಸ್ಬೇಕು ಅಂತ ಆಸೆ ಇತ್ತು. ಅಂದರೆ ಆಗಿನ ಕಾಲದಲ್ಲೆಲ್ಲ ಮಕ್ಕಳಿಗೆ ಮಿರರ್ ಮುಂದೆ ನಿಲ್ಲಿಸ್ಬಿಟ್ಟು ತೆಗಿಸ್ತಾರಲ್ಲ, ಆ ರೀತಿ ಮಾಡಿಸ್ಬೇಕು ಅಂತ. ಅದು ಇವಾಗ ಫುಲ್ಫಿಲ್ ಆಗ್ತಾ ಬರ್ತಾ ಇದೆ. ಹಾಗಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ ನನಗೆ ಒಬ್ರದ್ದು ಪೇಜ್ ಸಿಕ್ತು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಅದು ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ. ಸೊ ಬನ್ನಿ ಅಲ್ಲಿಗೂ ಹೋಗಿ ನೋಡಿ ಫೋಟೋ ಶೂಟ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ, ಅಮೌಂಟ್ ಏನು ಚಾರ್ಜ್ ಮಾಡಿದ್ರು, ಹಾಗೆ ಯಾವ ಫೋಟೋಗ್ರಫಿ, ಯಾವ ಸ್ಟುಡಿಯೋ. ಎಸ್ ಎಲ್ಲ ಮಗಳೇ ಅವನು. ಇಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೆ, ನನ್ನ ತಮ್ಮ ಮತ್ತು ನಮ್ಮ ಜಶ್ವಿ ಇಬ್ಬರು ಕೂಡ ಜಗಳ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಅವಳಂಗೆ ಅಳ್ತಾ ಇದ್ದಾಳೆ. ಸೊ ಅಲ್ಲಿಗೋಗಿ ಹೇಳ್ತೀನಿ ಯಾವ ಸ್ಟುಡಿಯೋ ಏನು ಅಂತ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇದು ಜಶ್ವಿಗೆ, ಅವಳಿಗೆ ಮೊದಲೇ ಫೋಟೋ ಕ್ರೇಜೇ ಇಲ್ಲ. ಅವಳಿಗೆ ಹಂಗೂ ಹಿಂಗೂ ಸಮಾಧಾನ ಮಾಡಿದ್ದೀನಿ, ತಗೋಬೇಕು ಮಗಳೇ, ಹಂಗೆ ಹಿಂಗೆ ಗಹನ ತಗೊತಾಳೆ ಅಂತೆಲ್ಲ ಹೇಳಿ. ಸೊ ಹಾಗಾಗಿ ನೈಟೆಲ್ಲ ಕುತ್ಕೊಂಡು ಅವಳಿಗೆ ಸ್ಯಾರಿಗೆ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದೀನಿ. ಹಾಗೆ ಯಾವ ಸ್ಯಾರಿನ ನಾನು ಅವಳಿಗೆ ವೇರ್ ಮಾಡ್ತಾ ಇದ್ದೀನಿ, ಏನು ಡ್ರೆಸ್ ತೊಗೊಂಡಿದ್ದೀನಿ ಅನ್ನೋದೆಲ್ಲ ನಿಮ್ಗೆ ಅಲ್ಲೇ ತೋರಿಸ್ತೀನಿ ನಾನು. ಸೊ ಯಾವ ಡ್ರೆಸ್ಸು ಏನು ಅಂತ ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ತೀನಿ. ಒಂದಷ್ಟು ಮೀಶೋಯಿಂದನೂ ತೊಗೊಂಡಿದ್ದೀನಿ. ಆ್ಯಂಡ್ ಅದ್ರದ್ದು ಕ್ಲಾತ್ಸ್ದೇ ಇರ್ಬೋದು, ಒಂದು ಆ್ಯಕ್ಸಸರಿದೇ ಇರ್ಬೋದು, ಅದ್ರದ್ದೆಲ್ಲದು ಲಿಂಕ್ ಕೂಡ ಹಾಕಿರ್ತೀನಿ. ಸೊ ಚೆಕ್ ಮಾಡಿ. ಸೊ ಬನ್ನಿ, ಈಗ ಇನ್ನೇನು ಟೈಮ್ ಆಯಿತು. ಅವ್ರು ನಮ್ಗೆ ಆ್ಯಕ್ಚುಲಿ 11 ಗಂಟೆಗೆ ಸ್ಲಾಟ್ ಕೊಟ್ಟಿರೋದು. ನಾವು 12 ಬರ್ತೀವಿ ಅಂತ ಹೇಳಿದ್ದೀನಿ. ಸೊ ನನ್ನ ತಮ್ಮ ತುಂಬ ದಿನ ಆದಮೇಲೆ ಬಂದವನಲ್ಲ, ಹಂಗಾಗಿ ನನ್ನ ಮಗಳನ್ನ ರೇಗಿಸ್ಕೊಂತ ಅವನೇ, ಅದೇ ಜಾಸ್ತಿ ಗಲಾಟೆ ಆಗ್ತಾಯಿದೆ. ಸೊ ಬನ್ನಿ ಹೊರಡುವ, ಈಗ ಹೋಗಿ ನೋಡೋಣ ಯಾವ ಸ್ಟುಡಿಯೋ ಏನು ಅಂತ. ಆ್ಯಂಡ್ ಹಾಗೆ ಫೋಟೋಗ್ರಾಫರ್ ಕೂಡ ತುಂಬ ಕಾಮಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಕೂಡ ಮಾತಾಡ್ತಾರೆ. ಸೊ ಬನ್ನಿ ನೋಡೋಣ. ಆ್ಯಂಡ್ ಗೈಸ್, ಇನ್ನೊಂದು ಏನು ಅಂತ ಹೇಳಿದ್ರೆ, ಅಲ್ಲಿ ಬರೀ ಬೇಬಿ ಶೂಟೇ ಅಲ್ಲ, ನಾವು ಕೂಡ ಒಂದು ಶೂಟ್ ಮಾಡಿಸ್ಕೊತಾ ಇದ್ದೀವಿ. ನಂದು ಸುದಿದು ಜಶ್ವಿದು ಫ್ಯಾಮಿಲಿ ಶೂಟ್ ಅಂತಲೇ ಹೇಳ್ಬೋದು. ಸೊ ಅದು ಹೇಗಿರುತ್ತೆ ನೋಡೋಣ. ಅಯ್ಯೋ ಯಾಕೆ ಮಗಳೇ, ಏನ ಶೂಸ್ನ ನಾನು ಇಸ್ಕೊಡ್ತೀನಿ. ಸೊ ಬನ್ನಿ ಗೈಸ್ ನೋಡೋಣ ನೆಕ್ಸ್ಟ್ ವ್ಲಾಗ್. ಜಶ್ವಿದು ಕ್ರೇಯನ್ಸು ಆಟ ಸಾಮಾನು ಅಂತ ಕೇಳೋದೇ ಇದೊಂದು ಅವಳು ಅಲ್ವ ಮಗಳೇ. ಸೊ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಬಂದ್ವಿ ಸ್ಟುಡಿಯೋಗೆ. ಸೊ ಫೈನಲಿ ಬೇಗನೆ ರೀಚ್ ಆದ್ವಿ ಸ್ಟುಡಿಯೋ ಹತ್ರ. ನಾವು ಬಂದಿರೋದು ಬಂದು ಅಕಿರಾ ಸ್ಟುಡಿಯೋ ಅಂತ. ಇದು ಬಂದು ಮೈಸೂರು KG ಕೊಪ್ಪಲಲ್ಲಿ ಇದೆ. ಅಂದರೆ ನೀವು ಕಾಂತರಾಜರಸ್ ರೋಡ್ KG ಕೊಪ್ಪಲ್ ಗೋಕುಲ್ ವೆಜ್ ಮೇಲಿದೆ. ಸೊ ತುಂಬ ಚೆನ್ನಾಗಿತ್ತು. ನಮ್ಮ ಜಶ್ವಿ ಮತ್ತು ಗಹನಂಗಂತೂ ಫುಲ್ಲು ಖುಷಿಯಾಗೋಯ್ತು. ಸೊ ನಾವು ಬರೋಷ್ಟರಲ್ಲಿ ಅವ್ರು ಇನ್ನೂ ಬಂದಿರಲಿಲ್ಲ. ಅವರು ಸ್ವಲ್ಪ ಹೂವೆಲ್ಲ ತರಬೇಕಿತ್ತು, ಮೊಗ್ಗಿನ ಜಡೆ ತರಬೇಕಿತ್ತು ಅಂತ ಹೇಳಿ ಅವರು ಹೋದರು. ಸೊ ಅಷ್ಟರಲ್ಲಿ ಇವರು ಹೇರ್ ಸ್ಟೈಲ್ ಮಾಡೋರು ರಚನಾ ಅಂತ ಹೇಳಿ, ಇವರು ಹೇರ್ ಸ್ಟೈಲ್ ಮಾಡಿಬಿಡ್ತೀವಿ ಅಷ್ಟರಲ್ಲಿ 2 ಮಕ್ಳಿಗೂ ಸ್ವಲ್ಪ ಹೇರ್ ಎಲ್ಲ ಕ್ರಿಂಪ್ ಮಾಡ್ಕೋಬೇಕು, ಸ್ಟ್ರೇಟ್ ಮಾಡ್ಕೊಬೇಕು ಅಂತ ಹೇಳಿ ಹೇರ್ನೆಲ್ಲ ನೀಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅದಕ್ಕೆ ಏನು ಮಾಡಿದೆ ಅಂದರೆ, ಜಶ್ವಿಗೆ ಅಲ್ಲೇ ಜಡೆ ಹಾಕೊಂಡ್ಬಂದಿದ್ದೆ, ಯಾಕೆಂದರೆ ತೆಗಿಲಿಕ್ಕಾಗಲ್ಲ, ಆಮೇಲೆ ಅಳ್ತಾಳೆ ಅಂತ ಹೇಳಿ. ಇನ್ನು ಫೈನಲಿ ಅವರು ಕೂಡ ಕ್ರಿಂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಸ್ವಲ್ಪ ಭಯ ಪಡ್ಬೋದು, ಅಳ್ತಾಳೆ, ಏನಾದರೂ ಮಾಡ್ತಾಳೆ ಅಥವಾ ಮಾಡಿಸ್ಕೊಳ್ಳಲ್ಲ ಅಂತಾಳೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ನೋಡಿದ್ರೆ ನನಗೆ ಫುಲ್ ಶಾಕ್ ಆಗೋಯ್ತು. ಏಕೆಂದರೆ ಅವಳನ್ನ ಸ್ವಲ್ಪ ಮಿರರ್ ಮುಂದೆ ಕೂರಿಸ್ಕೊಂಡು ಅವ್ರು ಹೆಂಗೆ ಹೇಳಿದ್ರು ಅದೇ ರೀತಿ ಕತ್ನೆಲ್ಲ ಎತ್ತು ನೀಟಾಗಿ ಮಾಡಿಸ್ಕೊತಾ ಇದ್ಲು.
ತುಂಬ ಖುಷಿ ಆಯಿತು. ಸೊ ಇವರೊಬ್ಬರೇ ಹೇರ್ ಸ್ಟೈಲಿಸ್ಟ್ ಆಗಿರೋದ್ರಿಂದ ಇವಳು ಮಾಡಿಸ್ಕೊತಾ ಇರ್ಬೇಕಾದ್ರೆ ಗಹನ ಅವಳ ಪಾಡಿಗಳು ಅವ್ರ ಅಮ್ಮನ ಜೊತೆ ಆಟ ಆಡ್ತಾ ಇದ್ಲು. ಸೊ ಇವತ್ತು ನಾವು ಬಂದು ತೊಗೊಂಡಿರೋದು 3 ಶೂಟ್ಸು, ಅಂದರೆ ಒಂದು ಮಗುಗೆ 3 ಶೂಟು, ಇನ್ನೊಂದು ಮಗುಗೆ 3 ಶೂಟು. ಅದರಲ್ಲಿ ನನಗಂತೂ ತುಂಬ ಡ್ರೀಮ್ ಇತ್ತು, ಮಗನ ಜಡೆ ಹಾಕ್ಸಿ ಅವಳಿಗೆ ಸ್ಯಾರಿ ಉಡಿಸ್ಬೇಕು ಅಂತ ಹೇಳಿ ತುಂಬ ಆಸೆ ಇಟ್ಕೊಂಡಿದ್ದೆ. ಇವ್ರನ್ನ ಆಲ್ರೆಡಿ ನಾನು 1 ಇಯರ್ ಬ್ಯಾಕೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ನನಗೆ ಮಾಡ್ಸೋಕ್ಕೆ ಅವಕಾಶ ಸಿಕ್ತು. ಇವ್ರ ಹತ್ರ ರೆಂಟೆಡ್ಗೆ ಡ್ರೆಸ್ಸು, ಸ್ಯಾರಿ, ಗೌನ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೊರಗಡೆ ವ್ಯೂ ಕೂಡ ಈ ರೀತಿ ಇದೆ. ಸೊ ನಿಮ್ಗೆ ಯಾರಿಗೂ ಕನ್ಫ್ಯೂಸ್ ಆಗಲ್ಲ ಈ ಸ್ಟುಡಿಯೋಗೆ ಬಂದರೆ, ಯಾಕೆಂದರೆ ಗೋಕುಲ್ ವೆಜ್ ಮೇಲ್ಗಡೆನೇ ಇದೆ ಸ್ಟುಡಿಯೋ. ಸೊ ನಾನು ಬಂದು ಹೇಳ್ದೆ ಅಲ್ವಾ 3 ಶೂಟ್ ತೊಗೊಂಡಿರೋದು, ಒಂದು ಮೊಗ್ಗಿನ ಜಡೆದು, ಇನ್ನೊಂದು ವೆಸ್ಟ್ರನ್ ತೊಗೊಂಡೆ. ಆ್ಯಂಡ್ ಫೈನಲಿ ಲಾಸ್ಟ್ ಒನ್ ಏನು ಅಂತ ನೀವು ಹೇಳಿದ್ರೆ ನಿಮಗೆ ಸ್ವಲ್ಪ ಕ್ಯೂರಿಯಸ್ ಇರಲಿ, ಲಾಸ್ಟಾಗೆ ಹೇಳ್ತೀನಿ. ಅದಂತೂ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಫುಲ್ಲು ಒಂದು ಸ್ಟುಡಿಯೋ ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನೋಡ್ತಾ ಇರ್ಬೋದು ನೀವು ಹಿಂದೆ ಸ್ಯಾರೀಸ್ ಆಗಿರ್ಬೋದು, ಲೆಹೆಂಗಾ ಆಗಿರ್ಬೋದು, ಎಷ್ಟೊಂದು ಆಪ್ಷನ್ಸ್ ಇದೆ ಅಂತ. ಇನ್ನು ಫೈನಲಿ ನಮ್ಮ ಜಶ್ವಿಗೂ ಕೂಡ ಕ್ರಿಂಪ್ ಮಾಡಿ ಆಯಿತು. ಇನ್ನು ಗಹನಂದು ಸ್ವಲ್ಪ ಕರ್ಲಿ ಏರ್ ಇರೋದ್ರಿಂದ ಅವಳಿಗೆ ಫಸ್ಟ್ ಸ್ಟ್ರೇಟ್ನಿಂಗ್ ಮಾಡಿ ಅದಾದಮೇಲೆ ಕರ್ಲ್ ಮಾಡಬೇಕು. ಅವಳಿಗಂತೂ ಫುಲ್ ಹ್ಯಾಪಿ. ಮಾತ್ರ ಮಕ್ಕಳುಗಳು ಇವರಿಬ್ಬರು ತುಂಬ ಚೆನ್ನಾಗಿ ಮಾಡಿಸ್ಕೊಂಡ್ರು. ಒಬ್ಬರು ಕೂಡ ಅಳ್ಳಿಲ್ಲ ಅಥವಾ ಬೇಡ ಅಂತ ಅನ್ನಲಿಲ್ಲ, ಸುಮ್ಮ ಮಾಡಿಸ್ಕೊಂಡ್ರು. ಅಷ್ಟರಲ್ಲಿ ಇವರು ಚೇತನ ಅಕ್ಕ ಅವರು ಕೂಡ ಬಂದರು. ಫೈನಲಿ ಅವರು ಕೂಡ ಈಗ ಮೇಕಪ್ ಸ್ಟಾರ್ಟ್ ಮಾಡಿದ್ರು. ನಮ್ಮ ಜಶ್ವಿ ಮೇಕಪ್ ಅಂದರೆ ಕೇಳಬೇಕಾ, ಅವಳು ಫಸ್ಟ್ ಆಫ್ ಆಲ್ ಮೇಕಪ್ ಅಂದ್ರೇ ಅವಳಿಗೆ ತುಂಬ ಇಷ್ಟ. ಹಾಗಾಗಿ ಅವಳಿಗೆ ಮೇಕಪ್ ಸ್ಟಾರ್ಟ್ ಮಾಡಿದ್ರು. ಗಹನಂಗೆ ಅವರು ಹೇರ್ ಸ್ಟೈಲ್ನ ಸ್ಟಾರ್ಟ್ ಮಾಡಿದ್ರು. ಸೊ ಬೇಗ ಆಗುತ್ತೆ ಅಂತ. ಆ್ಯಂಡ್ ಗೈಸ್ ನೀವು ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಎಷ್ಟೊತ್ತು ಟೈಮ್ ಹಿಡಿಯಿತು ಅಂತಂದರೆ ಸಕ್ಕ ಟೈಮ್ ಹಿಡಿತು. ಹಾಗೆ ಅವ್ರು ಹೇಳ್ತಾಯಿದ್ರು, ಇದೇ ಫಸ್ಟ್ ಟೈಮು ನಾನು ಮಕ್ಕಳಿಗೆ ಮೇಕಪ್ ಮಾಡಬೇಕಾದ್ರೆ, ಚೇತನಕ ಮಕ್ಕಳಿಗೆ ಮೇಕಪ್ ಮಾಡಬೇಕಾದ್ರೆ ಇಷ್ಟೊಂದು ಪ್ರಾಡಕ್ಟ್ಸ್ನ ಎತ್ತಿಟ್ಕೊಂಡಿರೋದು. ಯಾವ ಮಕ್ಳಿಗೂ ಇಷ್ಟು ಇಟ್ಟೇ ಇರಲಿಲ್ಲ ನಾನು. ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಮಾಡಿಸ್ಕೊತಾ ಇದ್ದಾರೆ ಅಂತ ಹೇಳಿದ್ರು. ಅದನ್ನು ಕೇಳೋದು ಇನ್ನೂ ಖುಷಿ ಆಯಿತು. ನಾನು ಈ ಕಡೆ ಗಹನಂಗೆ ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದಾರೆ, ಯಾಕೆಂದರೆ 2 ಮಕ್ಕಳಿಗೂ ಒಬ್ಬರಾದ್ಮೇಲೆ ಒಬ್ಬರು ಶೂಟ್ ಇರೋದ್ರಿಂದ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ. ಇನ್ನು ಅವಳಿಗೆ ಜಡೆ ಎಲ್ಲ ಹಾಕಾದ್ಮೇಲೆ ಇವಳಿಗೆ ಪಾಪುಗೆ ಸ್ವಲ್ಪ ಹೈ ಮೇಕಪ್ ಎಲ್ಲ ಮಾಡ್ತಾಯಿದ್ದಾರೆ. ಅವಳಿಗಂತೂ ಫುಲ್ ಖುಷಿ ಆಗ್ಬಿಡ್ತು ಹೈ ಮೇಕಪ್ ಮಾಡಿಸ್ಕೋಬೇಕಾದ್ರೆ. ಸೊ ತುಂಬ ಚೆನ್ನಾಗಿ ಕೂತಿದ್ಲು. ಆ್ಯಂಡ್ ಸ್ವಲ್ಪ ಐಲೈನರ್ ಅಥವಾ ಏನೇ ಒಂದು ಹಾಕ್ಬೇಕಾದ್ರೂ ಸ್ವಲ್ಪ ಅಳ್ಳಾಡೋದಿರಲಿ, ಏನೂ ಮಾಡಲಿಲ್ಲ ಗೈಸ್. ನನಗಂತೂ ಫುಲ್ ಖುಷಿ ಆಯಿತು. ಅವ್ರು ಹೇಳ್ತಾ ಇರ್ಬೇಕಾದ್ರೆ ತುಂಬ ಖುಷಿ ಆಯ್ತು. ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ, ಇಲ್ಲ ಅಕ್ಕ ಇವಳು ಆರಾಮಾಗಿರ್ತಾಳೆ ಅಂತ. ಇನ್ನು ಹೋಲೆ ಎಲ್ಲ ಯಾವ ರೀತಿ ಹಾಕೋದು ಅಂತ ನೋಡ್ತಾ ಇದ್ವಿ. ಅವಳಿಗೆ ಕಿವಿ ಚುಚ್ಚಿಸಿ ನಾವು ತಗ್ಸೇ ಇರಲಿಲ್ಲ ಅಲ್ವಾ, ಅದ್ಕೊಂಡ್ಲು. ಹಾಗಾಗಿ ಅದು ಹಾಕೋಕ್ಕಾಗುತ್ತೋ ಇಲ್ವೋ ಅಂತಲೂ ನೋಡ್ತಾ ಇದ್ರು. ಫೈನಲಿ ಅದನ್ನು ಹೆಂಗೆ ಮಾಡಿದ್ವಿ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಇನ್ನು ಫೈನಲ್ ಅಂಥದ್ದು ಮೇಕಪ್ ಎಲ್ಲ ಫಿನಿಶ್ ಆಯಿತು. ಅವ್ರು ಅದನ್ನೇ ಹೇಳ್ತಾಯಿದ್ರು, ಸ್ವಲ್ಪ ಹಾಳು ಮಾಡ್ಕೊಬೇಡಿ, ಏಕೆಂದರೆ ಅವಳಿಗೆ ನನ್ನ ಮಗಳಿಗೆ ಕಣ್ಣಲ್ಲಿ ಸ್ವಲ್ಪ ನೀರು ಜಾಸ್ತಿ ಬರ್ತಾಯಿತ್ತು. ಸೊ ಚೀಕ್ ರೋಸೆಲ್ಲ ಹಾಕ್ಬೇಕಾದ್ರೆ ಸ್ಮೈಲ್ ಮಾಡೋದ್ರೆ ಸಾಕು ಸ್ಮೈಲ್ ಮಾಡೋದು. ಇನ್ನೊಂದು ಬಿಗ್ ಟಾಸ್ಕ್ ಏನಿತ್ತು ಅಂತ ಹೇಳಿದ್ರೆ, ನನಗೆ ಅವಳು ಯಾವ ರೀತಿಯಲ್ಲಿ ಮೇಕಪ್ ಮಾಡಿಸ್ಕೊತಾಳೆ, ಫೋಟೋಶೂಟ್ ಯಾವ ರೀತಿ ತಗೊತಾಳೆ ಅಂತ. ಹಾಗೆ ಈ ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂತಂದರೆ, ಫೋಟೋ ಸ್ಟುಡಿಯೋದಲ್ಲಿ ಯಾವ ರೀತಿ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾರೆ, ಫೋಟೋಶೂಟ್ ಯಾವ ರೀತಿ ಮಾಡ್ತಾರೆ, ಮೇಕಪ್ ಯಾವ ರೀತಿ ಮಾಡ್ತಾರೆ, ಆ್ಯಂಡ್ ಮಕ್ಕಳು ಯಾವ ರೀತಿ ಇರ್ತಾರೆ, ಅದೆಲ್ಲನೂ ನಾನು ಇಲ್ಲಿ ನಿಮ್ಮೆಲ್ಲರಿಗೂ ತೋರ್ಸೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಇಲ್ಲಿ ಮೇನ್ ಪಾಯಿಂಟ್ ಏನು ಬರುತ್ತೆ ಅಂತ ಹೇಳಿದ್ರೆ, ಮಕ್ಕಳನ್ನ ಹ್ಯಾಂಡಲ್ ಮಾಡೋ ರೀತಿನೇ ಬರುತ್ತೆ. ಏಕೆಂದರೆ ಮಕ್ಕಳು ನಮ್ಮ ಜೊತೆ ಇದ್ದಂಗೆ ಅವ್ರ ಜೊತೆ ಇರಲ್ಲ ಅಲ್ವಾ. ಹಾಗಾಗಿ ಸೊ ನಾನಿಲ್ಲಿ ಒಂಥರ ಹೇರ್ ಸ್ಟೈಲ್ನ ಹೇಳಿದೆ, ಇವರು ಅದು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿದ್ರಿ, ಈ ಥರ ನಾರ್ಮಲ್ ಆಗೇ ಮಾಡಿದ್ರು. ಫೈನಲಿ ಜಶ್ವಿಗೂ ಕೂಡ ಹೇರ್ ಸ್ಟೈಲ್ ಆಯಿತು. ಇನ್ನು ಗಹನಂಗೆ ಮಾಡ್ತಾಯಿದ್ರು. ಅವಳಿಗೆ ಕಣ್ಣಲ್ಲಿ ನೀರು ಬರ್ತಾ ಇರೋದ್ರಿಂದ ಅದನ್ನೆಲ್ಲ ಒರೆಸ್ಕೊತಾನೇ ಇದ್ಲು. ಇನ್ನು ಗಹನಂಗೂ ಕೂಡ ಮೇಕಪ್ಪು ಆಯಿತು, ಹೇರ್ ಸ್ಟೈಲ್ ಆಯಿತು. ಈಗ ನೆಕ್ಸ್ಟ್ ಪಾರ್ಟ್ ಬಂದು ಸ್ಯಾರಿ ಉಡ್ಸೋಂಥದ್ದು. ಅದು ಮಾತ್ರ ತುಂಬ ಚೆನ್ನಾಗಿ ಒಂದು 80% ಅಷ್ಟು ಮೇಕಪ್ ಮುಗ್ದಿದೆ ಜಶ್ವಿಕಂದು ಗಹನಂದು ಇಬ್ಬರದು ಕೂಡ. ಸೊ ಇವಾಗ ನಮ್ಮದು ಲಂಚ್ ಕೂಡ ಆಯಿತು. ಚಿನಿ ಹೋಗ್ಬಾರ್ದು, ಚಿನಿ ಹೋಗ್ಬಾರ್ದು, ಬನ್ನಿ ಹೋಗ್ಬಾರ್ದು. 80% ಮೇಕಪ್ ಕೂಡ ಮುಗ್ದಿದೆ. ಸೊ ಇವಾಗ ಲಂಚ್ ಬ್ರೇಕ್ ಇತ್ತು, ಇನ್ನೂ ಒಂದು ಶೂಟ್ ಕೂಡ ಆಗಿಲ್ಲ. ಸೊ ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ದಾರೆ, ಮಕ್ಕಳಲ್ವಾ ಅಂತ ತುಂಬ ಕ್ಲೋಸಾಗಿ ಸ್ವಲ್ಪ ಚೆನ್ನಾಗಿ ನಮ್ಮ ಜೊತೆ ಮಾತಾಡ್ಕೊಂಡಿರ್ತಾರೆ. ಸೊ ಇವಾಗ ಇದೆಲ್ಲ ಆಗಿದೆ. ಅವರು ಕೂಡ ಲಂಚ್ಗೆ ಹೋಗಿದ್ದಾರೆ. ನಮ್ಮದು ಲಂಚ್ ಆಯಿತು, ದೋಸೆ ತಿಂದ್ವಿ. ಆ್ಯಂಡ್ ಜಶ್ವಿದು ಆಯಿತು. ಅವಳದು ಔಟ್ಲುಕ್ ನೋಡಿ. ಈಗ ಚಿನಿ ಒಂದು ನಿಮಿಷ ಮೇಕಪ್ ಲುಕ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲೆಲ್ಲ ಸ್ವಲ್ಪ ಒಂದು ಲೈನ್ ಥರ ಬಂದಿದೆ, ಇದು ಅದನ್ನೆಲ್ಲ ಸ್ವಲ್ಪ ಕವರ್ ಮಾಡ್ತಾರೆ. ಕವರ್ ಆದಮೇಲೆ ಈಗ ಮಗನ ಜಡೆ ಫಸ್ಟು ಹಾಕ್ಸ್ತಾ ಇರೋದು ನಾನು, ಸ್ಯಾರಿ ಶೂಟು ಮಗನ ಜಡೆ. ಈಗ ಅದಾದ ತಕ್ಷಣವೇ ನೆಕ್ಸ್ಟು ತುಂಬ ಸರ್ಪ್ರೈಸಿಂಗಾಗಿ ಇವಾಗ ಟ್ರೆಂಡಿಂಗ್ದು ನಾನು ಮಾಡಿಸ್ತಾ ಇರೋದು. ಸೊ ನೋಡಿ ಯಾವ ಥರ ಮಾಡಿಸ್ತೀನಿ ಅಂತ. ಸೊ ತುಂಬ ಚೆನ್ನಾಗಿದೆ. ನೀವು
ಆರಾಮ್ಸೆ ಬಂದು ಮಾಡಿಸ್ಬಹುದು. ಆ್ಯಂಡ್ ಟೈಮ್ ಪಾಸ್ ಕೂಡ ಬೇಗ ಆಗೋಗುತ್ತೆ. ಮಕ್ಕಳನ್ನ ನೋಡಿ ಅವ್ರನ್ನ ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅನ್ನೋಷ್ಟರಲ್ಲೇ ಸಾಕಾಗುತ್ತೆ. ಆ್ಯಂಡ್ ಅವ್ರು ಹೇಳ್ತಾಯಿದ್ರು ಈ ಮಕ್ಕಳುಗಳೇ ಇಷ್ಟು ಕಾಮಾಗಿ ಕೂರಿಸ್ಕೊಂಡು ಮಾಡಿಸ್ಕೊತಾ ಇರೋದು ಕುತ್ಕೊಂಡು, ಇನ್ನು ಯಾರು ಕೂಡ ಮಾಡಿಸ್ಕೊತಾ ಇರಲಿಲ್ಲ ಅಂತ. ಸೊ ನಮಗಂತೂ ಖುಷಿ ಆಯಿತು. ಜಶ್ವಿ ಅಂದರೆ ಆಬ್ವಿಯಸ್ಲಿ ಅವಳಿಗೆ ಮೇಕಪ್ ಅಂದರೆ ತುಂಬಾ ಇಷ್ಟ. ಸೊ ಮಾಡಿಸ್ಕೊತಾ ಇದ್ದಾಳೆ. ಶೂಟ್ ನೋಡ್ಬೇಕು ಹೇಗೆ ನಡೆಯುತ್ತೆ ಅಂತ. ಸ್ಯಾರಿ ಅದು ಸೆಲೆಕ್ಟ್ ಮಾಡಿದ್ದೀನಿ ಅಂತ ಕೂಡ ವೀಡಿಯೋದಲ್ಲಿ ನೋಡಿ. ಇನ್ನು ಫೈನಲಿ ಸ್ಯಾರಿ ಡ್ರ್ಯಾಪಿಂಗು. ಸೊ ನಾವು ಈ ಥರ ಮೇಕಪ್ ಮಾಡಿಸ್ತಾ ಇರಬೇಕಾದ್ರೆ ಸುದಿ, ಕುಮಾರಣ್ಣ, ಪುನರ್ವ ಎಲ್ಲ ಸ್ವಲ್ಪ ಕೆಳಗಡೆ ಹೋಗಿದ್ರು. ಅವರು ಪಾಪ ಬೆಳಗ್ಗೆಯಿಂದ ಸಂಜೆ ತನಕನೂ ಹಂಗೆ ಇದ್ರು. ಇನ್ನು ಫೈನಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸೀರೆ ಇದು. ಹೇಗಿದೆ ಸೀರೆ ಅಂತ ಹೇಳಿ. ಇವಾಗ ಸೀರೆ ಉಟ್ಕೊತಾ ಇದ್ದಾರೆ ಜಶ್ವಿ ಮತ್ತು ಗಹನ ಇಬ್ಬರು ಕೂಡ. ಸೊ ನೋಡಿ ಹೇಗೆ ಕಾಣಿಸ್ತೈತೆ ಅಂತ ಹೇಳಿ. ಸೊ ನಾನು ಫೈನಲಿ ಈ ಸೀರೆನ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಸೊ ಔಟ್ಲುಕ್ ಹೇಗೆ ಬರುತ್ತೆ ನೋಡೋಣ. ಆ್ಯಂಡ್ ಗಹನಂದು ಆ ಥರ ಸೀರೆ. ಸೊ ಫೈನಲ್ ನೋಡೋಣ ಔಟ್ಲುಕ್ ಹೇಗೆ ಬರುತ್ತೆ ಅಂತ ವೆಯ್ಟ್ ಮಾಡಿ. ಆಗ ಜಶ್ವಿ ರೆಡಿಯಾಗಿದ್ದಾರೆ ಸ್ಯಾರಿ ಹಾಕ್ಕೊಂಡು. ಸೊ ಇವಾಗ ಫೈನಲ್ ಲಿಪ್ಸ್ಟಿಕ್ ಆ್ಯಂಡ್ ಮೊಗ್ಗಿನ ಜಡ. ಏನಮ್ಮ? ಹಾಂ, ಲಿಪ್ಸ್ಟಿಕ್ ಹಾಕ್ಕೊಂಡು ಡಾಬ್ ಹಾಕ್ಕೊಂಡು ಇನ್ನು ಬ್ಯಾಂಗಲ್ಸ್ ಜ್ಯುವೆಲ್ರಿ ಹಾಕ್ಕೊಂಡು ರೆಡಿ ಆಗೋದಷ್ಟೆ. ಅಲ್ಲಿ ಗಹನ ರೆಡಿ ಆಗ್ತಾ ಇದ್ದಾರೆ. ಇನ್ನು ಸ್ಯಾರಿ ಎಲ್ಲ ವೇರ್ ಮಾಡಿಸಾಯಿತು. ಆದರೂ ನಮ್ಮ ಪಾಪಗೆ ಸ್ವಲ್ಪ ಎಲ್ಲಿ ನೀರು ಬರ್ತಾನೆ ಇತ್ತು ಅಂತ ಹೇಳಿ ಅದನ್ನು ಸ್ವಲ್ಪ ಕರೆಕ್ಟ್ ಮಾಡಿ ಇನ್ನು ಫೈನಲ್ ಟಚ್ ಲಿಪ್ಸ್ಟಿಕ್ಕು. ಅವಳಂತೂ ಕೇಳ್ಕೊಬಿಟ್ಟಿದ್ಲು ನನಗೆ ಪಿಂಕ್ ಲಿಪ್ಸ್ಟಿಕ್ಕೇ ಬೇಕು ಅಂತ ಹೇಳಿ. ಅದನ್ನೇ ಪಿಂಕ್ ಲಿಪ್ಸ್ಟಿಕ್ ಕೂಡ ಹಾಕ್ತಾಯಿದ್ರು. ಆ್ಯಂಡ್ ನಾವೇನೋ ಅಂದ್ಕೊಂಡಿದ್ದು ಫೋಟೋಶೂಟ್ ಅಂದರೆ ಆ ರೀತಿ ಇರುತ್ತೆ. ಕೆಲವೊಬ್ರು ಹೇಳ್ತಾರೆ 1 ಅವರ್ ಅಷ್ಟೇ ಟೈಮ್ ಕೊಡೋದು, 1 ಅವರ್ ಬೇಕಾದ್ರೆ ಇಷ್ಟು ಫೋಟೋಸ್ ತೊಗೊಡ್ತೀವಿ ಹಂಗೆ ಹಿಂಗೆ ಅಂತೆಲ್ಲ. ಟ್ರಸ್ಟ್ ಮೀ ಗೈಸ್, ಇವರಂತೂ ಒಂದು ಹೋಲ್ ಡೇನೇ ತೊಗೊಂಡ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರೈಸ್ ವಿಷಯಕ್ಕೆ ಬಂದ್ರಂತೂ ತುಂಬ ಅಂದರೆ ತುಂಬ ಅಫೋರ್ಡಬಲ್ ಆಗೇ ಇತ್ತು. ಪ್ರೈಸ್ ಬಂದರು 8000 ಆಗಿರುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದವ್ರಿಗೆ 5% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆ್ಯಂಡ್ ಈಗಂತೂ ಅವ್ರ ಸ್ಟುಡಿಯೋದಲ್ಲಿ ಮಗ್ಗಿನ ಜಡೆ ಆಫರ್ ಅಂತಲೇ ನಡೀತಾ ಇದೆ. ಏನಪ್ಪ ಅಂತ ಹೇಳಿದ್ರೆ 3499 ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ ನಿಮಗೆ. 20 ಎಡಿಟೆಡ್ ಫೋಟೋಸು 10 ಎಡಿಟೆಡ್ ಫೋಟೋಸು, 20 ರಾ ಫೋಟೋಸ್ ಇರಲಿ, 30 ಸೆಕೆಂಡ್ ವೀಡಿಯೋ ಇರಲಿ, ಜ್ಯುವೆಲ್ರಿ, ಸ್ಯಾರಿ ಡ್ರ್ಯಾಪಿಂಗು, ಮೊಗ್ಗಿನ ಜಡೆ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಇದಕ್ಕೂ ಕೂಡ ಮೊಗ್ಗಿನ ಜಡೆನ ನಮಗೆ ಅವರೇ ಪ್ರೊವೈಡ್ ಮಾಡಿದರು. ಸೊ ಔಟ್ಕಮ್ ಅಂತೂ ಮಸ್ತಾಗಿ ಕಾಣಿಸ್ತಾ ಇತ್ತು. ನನಗಂತೂ ಸಖತ್ ಖುಷಿ ಆಯಿತು. ಹಾಗೆ ನಮ್ಮ ಸುದಿಗಂತೂ ಫುಲ್ ಹ್ಯಾಪಿ ಆಗೋಯ್ತು. ಆ್ಯಂಡ್ ಅವರೊಂದು ಹೇರ್ ಪಿನ್ ಹಾಕ್ತಾ ಇರಬೇಕಾದ್ರೂ ಅಷ್ಟೇ ಅವಳು ಸುಮ್ಮನೆ ಕುತ್ಕೊಳ್ತಾ ಇದ್ಲು. ಏನೋ ಒಂಥರ ಚೆಂದ ಮಕ್ಕಳಿಗೆ ಈ ರೀತಿ ರೆಡಿ ಮಾಡಿಸೋದು. ಯಾಕೆಂದರೆ ಇನ್ ಫ್ಯೂಚರ್ಗೆ ಅವ್ರು ನೋಡಿದಾಗ ಅವ್ರಿಗಂತೂ ತುಂಬ ಖುಷಿ ಆಗುತ್ತೆ. ಹಾಂ, ತಂದಿದ್ದಾರೆ. ಈಗ ನೀನು ಶೂಟ್ ಮಾಡಿಸ್ಕೊಳ್ತೀಯ. ಇದು ಮಾಂಟಿಕಾ ಇಯರಿಂಗ್ ಹಾಕದೆ ಇರೋದು. ಚೆನ್ನಾಗಿದೆಯಾ ಜಶ್ವಿ? ಇನ್ನು ಫೈನಲಿ 2 ಗೊಂಬೆಗಳು ಕೂಡ ರೆಡಿಯಾಗಿ ಒಳ್ಳೆ ಮುದ್ದ ಕಾಣಿಸ್ತಾ ಇದ್ರು. ಗಹನ ಆ ಸ್ಯಾರಿ ಉಟ್ಕೊತಾ ಇದ್ಲು, ಬಟ್ ಪನ್ನ ಜಾಸ್ತಿ ಇರೋದ್ರಿಂದ ಗಹನಕ್ಕೆ ಈ ಸ್ಯಾರಿ ವೇರ್ ಮಾಡಿಸಿದ್ರು. ಇದು ಕೂಡ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಫೈನಲಿ ಫೋಟೋ ಶೂಟ್ಗೆ ರೆಡಿ ಆದರು. ಬ್ಯಾಕ್ ಗ್ರೌಂಡ್ ಈ ರೀತಿ ಇದೆ. ಆ್ಯಂಡ್ ಇವರೇ ಹೇರ್ ಸ್ಟೈಲ್ ಮಾಡಿದ್ದು. ಹಾಯ್ ಮಾಡಿ, ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ರಚನಾ. ಆ್ಯಂಡ್ ಹೇರ್ ಸ್ಟೈಲ್, ಮೇಕಪ್ ಎಲ್ಲ ಇವರು ಮತ್ತು ಇವರು ಚೇತನ ಅಕ್ಕ. ನೋಡಿ ಈ ಶಿಲೆಗೆ ಕಾರಣಕರ್ತರು ಇವರಿಬ್ಬರು. ಆ್ಯಂಡ್ ತುಂಬ ಪೇಷನ್ಸ್ ಬೇಕು ಮಕ್ಳಿಗೆ ಸ್ಯಾರಿ ಡ್ರಾಪ್ ಮಾಡಿ ಅವರು ಮೇಕಪ್ ಸೆಟಲ್ ಆಗಿ ಹಾಳಾಗದೆ ಇರೋಕ್ಕೆ. ಇನ್ನು ಫಸ್ಟು ಜಶ್ವಿದು ಫೋಟೋಸ್ ಎಲ್ಲ ತೆಗೆಸಿದ್ವಿ. ಅದಾದಮೇಲೆ ಗಹನ ಮತ್ತು ಜಶ್ವಿ ತೆಗೆಸಿದ್ವಿ. ಹಾಗೆ ನಮಗೆ ತುಂಬ ಇಷ್ಟ ಆಯಿತು ಮೇಕಪ್, ಅದು ತುಂಬ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ ಹೇಳಿ 30 ಸೆಕೆಂಡ್ ವೀಡಿಯೋ ಕೂಡ ಮಾಡಿಸ್ಕೊಂಡ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಈ ಥರ 3 ಪ್ಯಾಕೇಜ್ ತೊಗೊಂಡ್ರೆ ಮಾತ್ರ ನಿಮಗೆ ನನ್ನ ಕಡೆಯಿಂದ 5% ಡಿಸ್ಕೌಂಟ್ ಸಿಗೋದು. ಇನ್ನು ಅವ್ರು ಕೊಟ್ಟಿರೋದಕ್ಕೇನು ಸಿಗೋದಿಲ್ಲ. ಸೊ ನೀವು ಕೂಡ ಒನ್ಸ್ ವಿಸಿಟ್ ಮಾಡಿ. ಮೈಸೂರಲ್ಲಿ ಎಷ್ಟೋ ಸ್ಟುಡಿಯೋ ಇದೆ ಅದು ಗೊತ್ತು, ಬಟ್ ಇವರು ಮಕ್ಕಳ ಜೊತೆ ಎಷ್ಟು ಕಾಮಾಗಿರ್ಬೋದು ಅಥವಾ ನಮ್ಮ ಜೊತೆನೂ ತುಂಬ ಕಾಮಾಗಿರೋದು ಮಾಡ್ತಾರೆ. ಸೊ ಇಲ್ಲಿ ಜ್ಯುವೆಲ್ರಿ ಕೂಡ ಅವರೇ ಕೊಡ್ತಾರೆ. ನಾವೇನು ಮಾಡಿದ್ವಿ ಅಂತಂದರೆ ನಮ್ಮದೇ ಜ್ಯುವೆಲ್ರಿನ ತೊಗೊಂಡೋಗಿದ್ವಿ, ಅದನ್ನೇ ಹಾಕ್ಸೋಣ ಅಂತೇಳಿ. ನಿಮಗೆ ಅವ್ರದ್ದೇ ಜ್ಯುವೆಲ್ರಿ ಆದರೆ ಇರುತ್ತೆ, ಬಟ್ ಏನಂದರೆ ನಮ್ಮ ಜ್ಯುವೆಲ್ರಿ ನಮ್ಮ ಸೀರೆ ಅಂತಲೇ ಒಂದು ಖುಷಿ ಇರುತ್ತೆ ಅಲ್ವಾ, ಅವರ ಥರನೂ ಸಿಗುತ್ತೆ. ಬೇಕಾದರೆ ಅಲ್ಲೇ ಹೋಗಿ ನೋಡ್ತಾ ಇರ್ಬೋದು. ಇನ್ನು ಅವಳದು ಶೂಟ್ ಮುಗ್ದಾದ್ಮೇಲೆ ಎಕ್ಸ್ಚೇಂಜ್ ಮಾಡಿದ್ವಿ. ಫೈನಲಿ ಜಸ್ಟ್ ಇದು ಒಂದು ರೌಂಡ್ ಆಫ್ ಫೋಟೋಶೂಟ್ ಮುಗೀತು. ಈಗ ಅವಳನ್ನ
ರೆಡಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಶೂಟು ವೆಸ್ಟ್ರನ್ನು. ಸೊ ನೋಡಿ ಯಾವುದು ವೆಸ್ಟ್ರನ್ ಅಂತ. ಸೊ ಮಕ್ಕಳನ್ನ ಮಾತ್ರ ಸಖತ್ತಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ತುಂಬ ಅಳ್ತಾ ಇದ್ಲು. ಈಗ ಗಹನಂದು ಪಾಪ ಗಹನ ಎಷ್ಟೊತ್ತಿಗೆ ಮಾಡ್ತಾರೆ ಅಂತ ಕಾಯ್ತಾ ಇದ್ಲು. ಫೈನಲಿ ಬಂತು. ತುಂಬ ಪೇಷನ್ಸ್ ಇದೆ. ಈಗ ಬೇರೆದು ಯಶ್ವಿ ಫೋಟೋಶೂಟ್ ಇಷ್ಟ ಆಯ್ತಾ? ಇಷ್ಟ ಆಗ್ಲಿಲ್ವಾ? ಅಕ್ಕ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿಲ್ವಾ ನಿಮ್ನ? ಅಕ್ಕ ಚೆನ್ನಾಗಿ ನೋಡ್ಕೊಂಡ್ರಾ? ಅವಳಿಗೆ ಆರ್ಟದು ಚಾಕ್ಲೇಟ್ ಸಿಗ್ಲಿಲ್ವಂತೆ ಅಕ್ಕ. ಅದು ಇಂಕಲ್ ರಿಲಯನ್ಸ್ ಇದೆಯಲ್ಲ ಅಲ್ಲೇ ಅಂತ ಸಿಗೋದು. ಈಗ ಸಿಕ್ಕಿತ್ತಂದ್ರು. ಗೈಸ್ ಫೈನಲಿ ಅವಳದು ಸ್ಯಾರಿ ಶೂಟ್ ಮುಗ್ದಾದ್ಮೇಲೆ ಇದು ನಮ್ಮ ಪಾಪ್ ಡ್ರೆಸ್ಸು. ಸೊ ಇದು ಸೆಕೆಂಡ್ ಡ್ರೆಸ್ಸು ಅವಳದು. ಹೇಗೆ ಕಾಣ್ತಿದ್ದಿಲ್ಲ ಅಂತ ಹೇಳಿ ಬೇಬಿ ಡಾಲ್ ಥರನೇ ಕಾಣಿಸ್ತಾ ಇದ್ದಾಳೆ. ನನಗಂತೂ ಅವಳಿಗೆ ಇದೇ ರೀತಿ ಹೇರ್ ಸ್ಟೈಲ್ ಇರಬೇಕು ಆ್ಯಂಡ್ ಅವಳಿಗೆ ಹಿಂಗೆ ಡ್ರೆಸ್ ಇರಬೇಕು ಅಂತ ಹೇಳಿ ತೊಗೊಂಡೆ. ಹಾಗೆ ಅದೊಂದು ಪರ್ಸು ಹಾಗೆ ಒಂದು ಶೂಸ್ನ ಮೀಶೋದಲ್ಲಿ ತೊಗೊಂಡೆ. ಇನ್ನು ಡ್ರೆಸ್ ಬಂದು ಅಜಿಯೋದಲ್ಲಿ ತೊಗೊಂಡೆ. ಇನ್ ಕೇಸ್ ನಿಮ್ಗೆ ಏನಾರು ಲಿಂಕ್ ಬೇಕು ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಇನ್ನು ಅವಳು ಕೂಡ ರೆಡಿ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ಗಹನಂದು ಸ್ಯಾರಿ ಶೂಟ್ ನಡೀತಾ ಇತ್ತು. ಪಾಪ ಗಹನ ಅಂತೂ ಎಷ್ಟೊತ್ತಿಗೆ ನಾನು ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ರು. ಬಟ್ ಇವಳದೇ ಸ್ವಲ್ಪ ಲೇಟ್ ಆಗೋಯ್ತು. ಇನ್ನು ಅದಾದಮೇಲೆ ಇವಳು ಕೂಡ ರಚನಾ ಅವ್ರ ಜೊತೆ ಸೇರಿಕೊಂಡು ಆಮೇಲೆ ಬಾಬಿ ಗರ್ಲ್ಸ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ಲು. ಅವ್ರು ಹೇಗೆ ಮಾಡ್ತಾಯಿದ್ರು ಅದೇ ರೀತಿ ಇವಳು ಮಾಡ್ತಾಯಿದ್ಲು. ಆಲ್ಮೋಸ್ಟ್ ಎಲ್ಲರಿಗೂ ನಮ್ಮ ಫ್ಯಾಮಿಲಿ ಕಡೆಯವ್ರು ಎಲ್ಲರಿಗೂ ಸ್ಯಾರಿ ಶೂಟ್ಗಿಂತ ಇದು ವೆಸ್ಟರ್ನ್ ಸೂಟೇ ತುಂಬ ಇಷ್ಟ ಆಯ್ತಂತೆ. ತುಂಬ ಚೆನ್ನಾಗಿ ಬೇಬಿ ಡಾಲ್ ಥರ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿದ್ರು. ಇನ್ನು ನೆಕ್ಸ್ಟು ಇದು ಬಂದು ಈ ರೀತಿ ಶೂಟ್ನ ಮಾಡ್ತಾಯಿದ್ದವರು. ಅವಳಂತೂ ನಾನು ಮಾಡಿಸ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ಲು. ಟೈಮ್ ಬಂದು 7 o'clock ಆಗಿದೆ. ಇನ್ನು ಶೂಟ್ನಲ್ಲೇ ಇದ್ದೀವಿ. ಅರೌಂಡ್ ನನಗನ್ಸೋ ಪ್ರಕಾರ ಶೂಟ್ ಮುಗಿಯೋದು ಒಂದು 9 ಗಂಟೆ ಅಂತೂ ಹಾಗೆ ಆಗುತ್ತೆ. ಇನ್ನು ಮನೆಗೆ ಹೋಗೋಷ್ಟು ಒಂದು 11 ಗಂಟೆ. ನಾಳೆ ಎಕ್ಸಾಮ್ ಅಲ್ಲ, ಅದೇನು ಬರೀತಾರೆ ಗೊತ್ತಿಲ್ಲ. ನಾಳೆ ಎಕ್ಸಾಮ್ಸ್ ಇದೆ. ಬಟ್ ಅವಳು ಇನ್ನೊಂದು ಡ್ರೆಸ್ನ ಹಾಕ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾಳೆ. ನೋಡಬೇಕು. ನೋಡಿ ಅವಳಿಗೆ ಹೆಂಗೆ ಪೋಸಸ್ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳಿ. ನೋಡಿ ಇವರೇ ಚೆನ್ನಾಗಿ ಪೋಸ್ ಹೇಳ್ಕೊಡ್ತಾ ಇರೋದು. ನಮ್ಮ ಗಹನ ಮರಿನೂ ರೆಡಿ. ಗಹನ ಗಹನ ಹಿಂಗೆ ಇಟ್ಕೊಳ್ಳಿ, ಸ್ಮೈಲ್. ದೆನ್ ಜಶ್ವಿದು ಆ ರೀತಿ ಸೆಕೆಂಡ್ ಡ್ರೆಸ್ ಆದರೆ ಗಹನಂದ ಗೌನು. ಅವಳಿಗೂ ಕೂಡ ಸೇಮ್ ಹೇರ್ ಸ್ಟೈಲೇ ಮಾಡಿದ್ರು. ತುಂಬ ಒಂಥರ ಬೇಬಿ ಡಾಲ್ ಥರನೇ ಕಾಣಿಸ್ತಾ ಇದ್ಲು. ಸೊ ಇವಳು ರೆಡಿ ಆಗ್ಬೇಕಾದ್ರೆ ಅವಳು ಶೂಟ್ ಆದಮೇಲೆ ಇವಳು ರೆಡಿ ಆಗ್ತಾ ಇದ್ಲು. ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ನಾವೆಲ್ಲ ಇದ್ರೊಳಗೆ ಡಿಸ್ಟರ್ಬ್ ಮಾಡ್ತೀವಿ ಅಂತ ಹೇಳಿ ನೀವೆಲ್ಲ ಸ್ವಲ್ಪ ಹೊರ್ಗಡೆ ಇರಿ ಅಂತ ಹೊರ್ಗಡೆ ನಿಲ್ಲಿಸಿ ಅವಳಿಗೆ ಫೋಟೋಸ್ ತೆಗಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ದೆನ್ ಇದೆಲ್ಲ ಆದಮೇಲೆ ಲಾಸ್ಟ್ ಫೈನಲ್ ಶೂಟ್ ಇದೆ ಸರ್ಪ್ರೈಸಿಂಗ್ ಶೂಟ್ ಅಂತಲೇ ಹೇಳ್ಬೋದು. ನಾನು ಗೌನ್ ಶೂಟ್ ಮಾಡಿಸೋಣ ಅಂದ್ಕೊಂಡೆ. ಬಟ್ ನನ್ನ ತಲೆಗೆ ಇದು ರೋಸ್ ಶೂಟ್ ಬಂತು. ಸೊ ಇದನ್ನೇ ಕೇಳಿದೆ ಅವ್ರಿಗೆ ನಾನು, ರೋಸ್ದು ಮಾಡಿಸ್ಕೊಡ್ತೀರಾ ಅಂತ ಹೇಳಿ. ಸರಿ ಮ್ಯಾಮ್ ಮಾಡಿಸ್ಕೊಡ್ತೀನಿ ಅದು. ಔಟ್ಕಮ್ ಅಂತೂ ತುಂಬ ಚೆನ್ನಾಗಿ ಬಂತು. ಸೊ ಅಲ್ಲಿ ರೆಡಿ ಆಗ್ಬೇಕಾದ್ರೆ ಇಲ್ಲಿ ಗಹನ ಶೂಟ್ ಮಾಡಿಸ್ಕೊತಾ ಇಲ್ಲು. ಇವಳಿಗಂತೂ ಇದು ಇಷ್ಟನೇ ಆಗಲಿಲ್ಲ ಜಸ್ವಿಕಂಗೆ. ಯಾಕೆಂದರೆ ಡ್ರೆಸ್ ಇಲ್ಲ, ಈ ರೀತಿ ಟೇಪ್ ಎಲ್ಲ ಹಾಕಬೇಕು ಅಂತೆಲ್ಲ ಇದು ಮಾಡ್ತಾ ಇಲ್ಲೋ. ಇನ್ನು ರೋಸಸ್ ಎಲ್ಲ ನಮಗೆ ಅವರೇ ಕೂಡ ಪ್ರೊವೈಡ್ ಮಾಡಿದರು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಇದು ಮಾಡಬೇಕಾದ್ರೆ ಟೈಮ್ ಬಂದು ಒಂದು 7:45 ಹಂಗೆ ಆಗೋಯ್ತು. ಅವಳು ಬೆಳಗ್ಗೆಯಿಂದ ಇದ್ದಿದ್ದಕ್ಕೆ ಮೂಡ್ಸ್ ಫುಲ್ಲು ಸ್ವಿಂಗ್ ಆಗೋಯ್ತು. ಸೊ ಫೈನಲ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಒಳ್ಳೆ ಫ್ಲವರ್ ಗರ್ಲ್ ರೀತಿ. ಇದಕ್ಕೂ ಏನೇನೋ ಸ್ವಲ್ಪ ಮೇಕಪ್ ಎಲ್ಲ ಮಾಡಿಸ್ಬೇಕಿತ್ತು. ನನ್ನ ಪಾಪ ಅವರು ಕೂಡ ತುಂಬ ರೆಡಿ ಇದ್ದರು ಮೇಕಪ್ ಎಲ್ಲ ಮಾಡಲಿಕ್ಕೆ. ಸೊ ಏನು ಮಾಡೋದು, ನಮ್ಮ ಪಾಪುಗೆ ಬೆಳಗ್ಗೆಯಿಂದ ಮಾಡಿಸ್ಕೊಂಡು ಬೇಜಾರಾಗೋಗಿತ್ತು, ಅಳ್ತಾ ಇದ್ಲು. ಇನ್ನು ಗಹನಂದು ಈ ರೀತಿ ಒಂಥರ ವಿಲೇಜ್ ಗರ್ಲ್ ರೀತಿ ಅಂದರೆ ಲಂಗ ದಾವಣಿ ಥರ ಇವಳ್ದು. ಗಹನಂದಂತೂ ಈ ಶೂಟ್ನಂತೂ ತುಂಬ ಇಷ್ಟ ಆಯಿತು ನನಗೆ. ಸೊ ಫೈನಲ್ ನಮ್ಮ ಜಶ್ವಿದು ಕೂಡ ಮಾಡ್ತಾಯಿದ್ರು. ಪಾಪ ಸುದಿ ಅವರಂತೂ ಫುಲ್ಲು ಸಾಕಾಗೋಗಿದ್ರು. ಇದೇ ಫಸ್ಟ್ ಟೈಮ್ ಅದು ಮಗಳಿಗೋಸ್ಕರ ಇಷ್ಟೊಂದು ಟೈಮ್ ವೇಸ್ಟ್ ಮಾಡಿಕೊಂಡು ಕೂತಿದ್ರು. ನನಗೊಂಥರ ಇತ್ತು ಎಲ್ಲಿ ರೇಗ್ತಾರೆ ಅಂತ. ಇಲ್ಲಿ ಎಲ್ಲ ಫುಲ್ ಆರಾಮಾಗೇ ಇದ್ದರು. ನಾನು ಜಸ್ಟ್ ಚೇತನಕ್ಕನ ಒನ್ಸ್ ಕೇಳಿದೆ. ಸೊ ನಂಗೆ ಈ ಥರ ಶೂಟ್ ಬೇಕು, ಏನು ಚಾರ್ಜ್ ಮಾಡ್ತೀರಾ ಏನು ಎಂತು ಅಂತ ಹೇಳಿ. ಅವರು ಹೇಳಿದ ತಕ್ಷಣವೇ ಎಕ್ಸೆಪ್ಟ್ ಮಾಡಿದ್ರು. ತುಂಬ ಖುಷಿ ಆಯಿತು ನನಗೆ. ಸೊ ನನಗಂತೂ ಇದು ಔಟ್ಕಮ್ ಹೇಗೆ ಬರುತ್ತೋ ಏನೋ. ನಮ್ಮ ಜಶ್ವಿ ಮೂಡ್ ಸ್ವಿಂಗ್ ಆಗಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಬಟ್ ಫೈನಲ್ ಔಟ್ಲುಕ್ ಅಂತೂ ತುಂಬ ಚೆನ್ನಾಗಿ ಬಂತು. ಬಟ್ ನಮ್ಮ ಜಶ್ವಿಗೆ ತುಂಬ ಇಷ್ಟ ಆಗಿದಂತೂ ಆ ವೆಸ್ಟ್ರನ್ ಡ್ರೆಸ್ತೆ, ಆ ಬ್ಯಾಗ್ ಇಟ್ಕೊಂಡು ಆ ಶೂಸ್ನಂತೂ ಇನ್ನೂ ಬಿಟ್ಟಿಲ್ಲ ಅವಳು. ಅಷ್ಟು ಚೆನ್ನಾಗಿ ಇದು ಮಾಡ್ತಾಳೆ. ಇನ್ನು ನಾವು ಅವಳಿಗೆ ಪೂಸಿ ಹೊಡಿತಾ ಇದ್ವಿ, ನಿಂಗೆ ಈ ಲಿಪ್ಸ್ಟಿಕ್ ಹಾಕ್ಕೊಡ್ತೀವಿ ಮಗಳು, ಆ ಲಿಪ್ಸ್ಟಿಕ್ ಹಾಕ್ಕೊಡ್ತೀವಿ ಅಂತ. ಇನ್ನು ಹೇರ್ ಸ್ಟೈಲೇ ಮಾಡೋದೇ ಬೇಡ, ಅದೇ ಹೇರ್ ಸ್ಟೈಲ್ ಇರಲಿ, ಅವಳಿಗೆ ಇಷ್ಟ ಆಗ್ತಾಯಿಲ್ಲ, ಏನೋ ಚುಚ್ಚದಂಗೆ ಐತೈತೆ ಹಂಗೆ ಹಿಂಗೆ ಅಂತಂದರು. ಆದರೂ ನಾವು ಇಲ್ಲ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದ್ವಿ. ಇವಾಗಲೂ ಅಷ್ಟೇ ನಮ್ಮನ್ನ ಹೊರಗಡೆ ಕಳಿಸಿದ್ರು, ನೀವು ಹೊರಗಡೆ ಹೋಗಿ ನಾನು ಮಾಡಿಸ್ತೀನಿ ಅಂತ
ಹೇಳಿ. ಸೊ ಈ ಶೂಟ್ನ ಮಿಡಲಲ್ಲಿ ಮಾಡಿಸ್ಕೊಳ್ಳೋಣ ಅಂತಂದರೆ ಅದು ಟೈಮ್ ಕೂಡ ಆಗೋಗ್ತಿತ್ತು. ಆವಾಗಲೇ ಎತ್ಬಿಟ್ಟಿದ್ರೆ ಏನು ಗತಿ ಅಂದ್ಕೊಂಡು ಇವಾಗಲೇ ಮಾಡಿಸಿದ್ವಿ. ಸೊ ಫೈನಲ್ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ. ಆ್ಯಂಡ್ ಪಾಪ ಇವರಂತೂ ಫುಲ್ಲು ಸರ್ಕಸ್, ಇವ್ರಿಗೆ ಸಾಕಾಗೋಯ್ತು. ಬೆಳಗ್ಗೆ 2 ಶೂಟ್ಗೂ ಇಷ್ಟು ಅವರು ಮಾಡೇ ಇರಲಿಲ್ಲ ಅನ್ಕೊಳ್ಳಿ, ಸ್ಟ್ರೆಸ್ಸು ಯಾಕಾದ್ರೂ ಸಾಕಾಗೋಯ್ತು ಅವಳಿಗಂತ. ಫೈನಲಿ ಲಾಸ್ಟು ಚೆನ್ನಾಗಿ ಬರಲಿಲ್ಲ, ಬಟ್ ಅವಳು ಕೋಪ್ರೇಟ್ ಮಾಡಲಿಲ್ಲ. ಬಟ್ ಶೂಟ್ಸ್ ಎಲ್ಲ ಚೆನ್ನಾಗಿ ಬಂತು. ಥ್ಯಾಂಕ್ ಯು. ವೆಲ್ಕಮ್. ಫೈನಲಿ ಶೂಟ್ಸ್ ಎಲ್ಲ ಮುಗೀತು. ಪ್ಯಾಕಪ್ ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಬಟ್ ಫೈನಲಿ ಚೆನ್ನಾಗಿ ಬಂತು. ಲಾಸ್ಟ್ ಅಷ್ಟೊಂದು ಬರಲಿಲ್ಲ. ರಿಲಯನ್ಸ್ ಹೋಗೋದು ಇವಾಗ. ಸರಿ ಗೈಸ್, ಸ್ವಲ್ಪ ಇದು ಮಾಡಿದ್ರು ಅಂತ ಅಷ್ಟೇ. ನಾವು ಎಷ್ಟೋ ದಿನ ಶೂಟಿಗೆ ಹೋದಾಗ ನಮಗೆ ಯಪ್ಪ ಯಾಕೆ ಇಷ್ಟೊಂದು ಫೋಟೋ ತೆಗಿಸ್ತಾರೆ ಅಂತ ಅನ್ಸುತ್ತೆ. ಚಿಕ್ಕ ಮಕ್ಕಳು. ಹೌದು. ಸರಿ ಅಕ್ಕ, ಆಯ್ತು. ಥ್ಯಾಂಕ್ ಯು ಅಣ್ಣ. ಬಾಯ್ ಬಾಯ್ ಬಾಯ್. ನಲ್ಲಿ ಫೋಟೋಶೂಟ್ ಮುಗೀತು. ಟೈಮ್ ಬಂದು 10 ಗಂಟೆ ಆಗಿದೆ. ಇವಾಗ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಫೋಟೋಸ್ ಅಂತೂ ಸಖತ್ತಾಗಿ ಬಂದಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾವು ಯಾವ ರೀತಿ ಫೋಟೋಸ್ ತೆಗಿಸಿದ್ವಿ ಅನ್ನೋದು ಕೂಡ ಇಲ್ಲೇ ಕ್ಯಾಪ್ಚರ್ ಹಾಕಿರ್ತೀನಿ. ಸೊ ಇಷ್ಟ ಆಯ್ತು ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ನಮಗಂತೂ ಬೆಳಗ್ಗೆಯಿಂದ ಸಂಜೆವರೆಗೆ ಸಾಕಾಗೋಯ್ತು. ನಾವು ಕೂಡ ಮಕ್ಕಳ ಜೊತೆ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕಾಗಲಿಲ್ಲ. ಉಷಾ ಕೈಲ ರೆಡಿ ಆಗೋಣ ಅಲ್ಲೇ ಅಂತ ಅಂದ್ಕೊಂಡಿದ್ರು, ಬಟ್ ಆಗಲೇ ಇಲ್ಲ. ಸೊ ಇದು ಬಂದು ಜಶ್ವಿದು ಫೈನಲ್ ಲುಕ್ಕು ಹೇಗಿದೆ ಅಂತ ಹೇಳಿ. ಐ ಹೋಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಫೋಟೋ ಶೂಟ್ ಮಾಡಿಸ್ಬೇಕು ಆ್ಯಂಡ್ ಇನ್ನೂ ಯಾವ ರೀತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.